ಸೊ ಇವತ್ತು ನಮ್ಮ ಸಿನಿಮಾದ ಒಂದು ಪ್ರಮುಖವಾದ ಫೈಟ್ ನಾವು ಶೂಟ್ ಮಾಡ್ತಾ ಇದೀವಿ. ಸೊ ಏನಂತ ಅಂದ್ರೆ ಶಾಸ್ತ್ರಿ ಸಿನಿಮಾ ರಿಲೀಸ್ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಈ ಫೈಟ್ ನ ಶುರು ಮಾಡಿದೀವಿ. ಸೊ ಹಂಗೆ ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಈಗಾಗಲೇ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಸೊ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಂತ ಇದ್ದೀನಿ. ಮ್ಯಾಮ್ ಈಗ ಒಂದು 8 days ಶೂಟ್ ಆಗಿದೆ. ಸೊ ಈಗ 3 days ನಾವು ಫೈಟ್ ಶೂಟ್ ಮಾಡ್ತಾ ಇದೀವಿ. ಸೊ ಇನ್ನು ಫರ್ದರ್ 40-45 days ಶೂಟ್ ಇದೆ. ಇಲ್ಲ, ಸಿನಿಮಾಗೆ ಏನ್ ಲಿಂಕ್ ಇಲ್ಲ. ಸೊ ಕಥೆಯಲ್ಲಿ ಹೀರೋ ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಸೊ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಇಲ್ಲಿ ಬರ್ಬೇಕಾಗುತ್ತೆ. ಸೊ ಇಲ್ಲಿ ಅಟ್ಯಾಕ್ ಆದಾಗ ಫೈಟ್ ಶುರು ಆಗುತ್ತೆ. ಇಲ್ಲ ಇಲ್ಲ ಮೇಡಮ್, ಮತ್ತಿಡ್ಸಿಲ್ಲ. ಸೊ ಇದು ನಾರ್ಮಲ್ ಹ್ಯಾಂಡ್ ಟು ಹ್ಯಾಂಡ್ ಫೈಟೇ ಇರುತ್ತೆ. ಖಂಡಿತ ಹೌದು ಸರ್. ಇವಾಗ ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಇದ್ದಾರೆ, ತುಂಬಾ ಜನ ಇದ್ದಾರೆ. ಹಂಗೆ ನಮ್ಮ ಹೀರೋ ಸರ್ ಕೂಡ ಅವರ ಮ್ಯಾನರಿಸಮ್, ದರ್ಶನ್ ಸರ್ ಮ್ಯಾನರಿಸಮ್ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ಲರಿಗೂ ಆ ಖುಷಿ ಅದೇ ಆಗುತ್ತೆ. ನಾವೇ ಹೀರೋ ಅಂತ ನಮ್ಗೆ ಫೀಲ್ ಕೊಡುತ್ತೆ. ಸೊ ಆ ಇದು ಇರೋದ್ರಿಂದ ಸರ್ಗುನು ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಇದು ಮಾಡಿರೋದು. ಇಲ್ಲ 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 ಮೇಡಮ್, ಇದು ಈ ಪೋರ್ಷನ್ ಅಲ್ಲಿ ಮಾತ್ರ ಬಂದು ಹೋಗೋದು, ಈ ಫೈಟ್ ಅಲ್ಲಿ ಮಾತ್ರ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಇಲ್ಲ, ಕತೆ ಒಳಗಡೆನೆ ಇನ್ಕ್ಲೂಡ್ ಆಗಿರೋದು ಇದು. ಕಥೆಯಿಂದ ಆಚೆ ನಾವೇನು ಮಾಡ್ತಾ ಇಲ್ಲ, ಕತೆ ಒಳಗಡೆ ಇನ್ಕ್ಲೂಡ್ ಆಗಿರೋದ್ರಿಂದಾನೇ ಇದು ಮಾಡ್ತಾ ಇರೋದು ಸರ್. ನಿಮಗೆ ರೆಸ್ಟ್ ಆಫ್ ದಿ ಎಲ್ಲ ಬೆಂಗಳೂರೇ ಇದೆ. ಒಂದು 40 days, ಮಂಡ್ಯ ಒಂದು 10 days ಇದೆ. ಸೊ ಶಿವಮೊಗ್ಗ ಇನ್ನೊಂದು ವೀಕ್ ಇದೆ. ನೀವೇ ನೋಡಿರಲ್ಲ, ಇವಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಕ್ಷನ್ಗೂ ಅಷ್ಟೇನೆ, ಆಕ್ಷನ್ಗೂ ಹೋಗಿದ್ದಾರೆ. ಡೈಲಾಗ್ಸ್ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಅಭಿನಯ ತುಂಬಾ ಚೆನ್ನಾಗಿದೆ. ಸೊ ಯಶ್ ಶೆಟ್ಟಿ ಸರ್ ಅವರು ಬಂದು ದಯಾ ಅಂತ ಒಂದು ಕ್ಯಾರೆಕ್ಟರ್, ಹೀರೋಯಿನ್ ಅಣ್ಣ. ಬಟ್ ಏನಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಒಂದು ರೌಡಿ. ಸೊ ಅವ್ರಿಗೂ ಹೀರೋಗೂ ಒಂದು ಮಜವಾದ ಕಾಂಬಿನೇಷನ್ ಇದೆ. ದಯನೇ ಇಲ್ದಿರೋಂಥ ದಯಾ ಅವರು. ಸೊ ಕಾಕ್ರಾಜ್ ಅವ್ರದ್ದು ಬಂದು ಮಲ್ಲಿ ಅಂತ ಒಂದು ಕ್ಯಾರೆಕ್ಟರ್, ಒಂದು ಕ್ರಷರ್ ನಡೆಸ್ತಾ ಇರೋಂಥ ಮಲ್ಲಿ. ಸೊ ಹಿಂಗೆ ಎಲ್ಲ ಒಂದಕ್ಕೊಂದು ಹೌದು. ಈ ಸಿನಿಮಾದಲ್ಲಿ ಮೇನ್ ಲೀಡ್ ವಿಲನ್ಗಳು ಇರ್ತಾರೆ. ಅವ್ರು ಶರತ್ ಲೋಹಿತಾ ಸರ್ ಫುಲ್ ಮೇನ್ ಇರ್ತಾರೆ. ಸೊ ಅವ್ರ ಕೆಳಗಡೆ ಇವರಿಬ್ರು ಬರ್ತಾರೆ. ಕಾಮಿಡಿ ರಿಯಾಕ್ಷನ್ಸ್ ಇದೆ ಮೇಡಮ್. ಅವ್ರದ್ದು ಒಂದೆರಡು ಕಿಕ್ಸ್ ಎಲ್ಲ ಇರುತ್ತೆ ಕಾಮಿಡಿದು. ಸೊ ಒಂದಷ್ಟು ಅಂದ್ರೆ ಇವಾಗ ಸೀರಿಯಸ್ ಆಗಿ ಹೋಗ್ತಾ ಇರೋ ಒಂದು ಫೈಟ್ ಅಲ್ಲಿ ಒಂದು ಚಿಕ್ಕ ಜಲಕ್ ತರ ಬಂದು ಹೋಗುತ್ತೆ ಸರ್. ಅದು ಓಲ್ಡ್ ಅಂತ ಏನಿಲ್ಲ. ಏನಂತ ಅಂದ್ರೆ ಒಂದು ಸೀರಿಯಸ್ ಆಗಿ ಆಗ್ತಾ ಇರೋ ಟೈಮಲ್ಲಿ ಒಂದು ಸಣ್ಣ ನಗು ಬೇಕಾಗುತ್ತೆ ಆಡಿಯನ್ಸ್ಗೆ. ಇವಾಗ ಫುಲ್ಲು ಸೀರಿಯಸ್ ಇದ್ದಾಗ ಒಂದು ಸಣ್ಣ ನಗು ಬಂದು ಒಂದು ಸೆಕೆಂಡ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ಆ ಕಿಕ್ಕು, ಆಕ್ಷನ್ ಕಿಕ್ ಇನ್ನೂ ಹೈ ಆಗುತ್ತೆ. ಅವಾಗ ಒಂದ್ ಸೆಕೆಂಡ್ ರಿಲ್ಯಾಕ್ಸ್ ಆದ್ರೆ ಆಕ್ಷನ್ ಕಿಕ್ ಇನ್ನೂ ಹೈ ಆಗುತ್ತೆ. ಆ ಒಂದು ಪ್ಯಾಟರ್ನ್.